ಇನ್ನು ಕರ್ನಾಟಕ ಅಧಿಕಾರ ಹಂಚಿಕೆ ಕದನಕ್ಕೆ ಸಂಬಂಧಪಟ್ಟಂತೆ ಭಾನುವಾರ ಫೈನಲ್ ಡೇ. ನಾಯಕತ್ವ ಸಂಘರ್ಷ ವರಿಷ್ಠರಿಂದ ದೆಹಲಿಯಲ್ಲಿ ಭಾನುವಾರ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲೇ ಸಭೆ ಮಾಡೋದಕ್ಕೆ ವರಿಷ್ಠರು ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ವಿದೇಶದಿಂದ ದೆಹಲಿಗೆ ಸೋನಿಯಾ ಗಾಂಧಿ ವಾಪಸ್ ಆಗ್ತಾ ಇದ್ದಾರೆ. ಭಾನುವಾರ ಸಂಜೆ 5 ಗಂಟೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಸಂಸದೀಯ ಮಂಡಳಿ ಸಭೆಯ ನಂತರ ಕರ್ನಾಟಕದ ವಿಚಾರವಾಗಿ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಆ ಒಂದು ಮೀಟಿಂಗ್ ಅನ್ನ ಈಗ ನಿಗದಿ ಮಾಡಲಾಗಿದೆ. ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಭಾಗಿಯಾಗಬಹುದು. ನಾಳೆ ಸಂಜೆ ಚರ್ಚೆಯನ್ನ ನಡೆಸಿ ನಂತರ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ಗೆ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಭಾನುವಾರ ನಡೆಯುವಂಥ ಆ ಮೀಟಿಂಗ್ನಲ್ಲಿ ಇಬ್ರು ಭಾಗಿಯಾಗ್ತಾರ. ನಾಳೆ ಸಂಜೆ ಈ ವಿಚಾರವಾಗಿ ಚರ್ಚೆಯನ್ನ ನಡೆಸಿ ಇಬ್ಬರಿಗೂ ಕೂಡ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಸೋಮವಾರದ ನಂತರ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ದೆಹಲಿಗೆ ಬುಲಾವ್ ಸಾಧ್ಯತೆ. ಭಾನುವಾರ ನಡೆಯುವಂತ ಮೀಟಿಂಗ್ನ ಬಳಿಕವೇ ಇಬ್ಬರಿಗೂ ಕೂಡ ಬುಲಾವ್ ಬರುವಂತ ಸಾಧ್ಯತೆ ಇದೆ. ಭಾನುವಾರದ ಸಭೆಯ ನಂತರ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ವರಿಷ್ಠರು ಚರ್ಚೆಯನ್ನ ನಡೆಸಬಹುದು ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಂಘರ್ಷ ಶಮನಕ್ಕೆ ಯತ್ನ ನಡೀಬಹುದು. ಈವರೆಗೂ ಕೂಡ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ದೆಹಲಿಯಿಂದ ಕರೆ ಬಂದಿಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಭಾನುವಾರ ನಡೆಯುವಂಥ ಮೀಟಿಂಗ್ ಅದಾದ ನಂತರವೇ ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬರಬಹುದು ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಅಪ್ಡೇಟ್. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಮಧು, ಭಾನುವಾರದ ಸಭೆ ಬಹಳ ಮುಖ್ಯ ಆಗಿರುವಂಥದ್ದು. ಕರ್ನಾಟಕ ರಾಜ್ಯದ ಕುರ್ಚಿ ಕದನಕ್ಕೆ ಒಂದು ವಿರಾಮ ಹಾಕುವಂಥ ಸಭೆಯೂ ಕೂಡ ಆಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಕಾರಣ ಇಷ್ಟೇ, ಅವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಂಸದೀಯ ಮಂಡಳಿ ಸಭೆ ಇದೆ. ಆ ಸಭೆಯ ಬಳಿಕ ಈ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಪೂರ್ತಿಯಾಗಿ ಟಾಪ್ ಬ್ರಾಸ್ ಅಂತ ನಾವೇನು ಹೇಳ್ತೀವಿ, ಆ ಎಲ್ಲ ನಾಯಕರು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಸ್ಟ್ರಾಟಜಿ ಪಾರ್ಟ್ ಆಗಿ ಅವತ್ತು ಭಾಗವಹಿಸ್ತಾರೆ. ಡಿಸೆಂಬರ್ 1ರಿಂದ ಸಂಸತ್ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಅದಕ್ಕೂ ಮುಂಚೆ ಒಂದು ಸ್ಟ್ರಾಟಜಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ಬಳಿಕ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕುರ್ಚಿ ಕದನ ಏನು ನಡೀತಾ ಇದೆ ಅದರ ಬಗ್ಗೆಯೂ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅದು ಕೂಡ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಮಾಡೋದರಿಂದ ಒಂದಷ್ಟು ಸಲಹೆಗೆ ಸೂಚನೆಗಳು ರಾಜ್ಯದ ನಾಯಕರಿಗೆ ಅಥವಾ ಸಿದ್ದರಾಮಯ್ಯ ಅವ್ರಿಗಿರ್ಬೋದು, ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ಬೋದು, ಏನು ಮಾಡಬಹುದು ಈ ಸಂದರ್ಭದಲ್ಲಿ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರಗಳು ಅವಾಗ ಬಹುತೇಕ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೂ ಮುಂಚೆ ಅಂದರೆ ನಾಳೆ ಸಂಜೆ ಅಥವಾ ಇವತ್ತಿನ ಸಂಜೆ ಏನು ಇವರಿದ್ದಾರೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಸೇರಿಕೊಂಡು ಪುನಃ ಒಂದು ವರದಿಯನ್ನು ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಇದೆ. ಯಾಕಂದರೆ ಒಂದು ಚರ್ಚೆಯಾಗಿ ಒಂದು ಸಲ್ಯೂಷನ್ ನಮ್ಮ ಕಡೆಯಿಂದ ಏನು ಅನ್ನುವಂಥದ್ದನ್ನು ಉಸ್ತುವಾರಿ ಹೊತ್ತಂಥವರು ಮತ್ತು ಸಂಘಟನಾ ಕಾರ್ಯದರ್ಶಿ ಕೊಡ್ತಾರೆ. ಆ ನಂತರ ಅದೇ ವರದಿ ಅವತ್ತು ಕೂಡ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಚರ್ಚೆ ಆದರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂಥದ್ದು ಕೂಡ ಈಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಜೊತೆಗೆ ಇಂಥ ಒಂದು ಟ್ರಿಕ್ಕಿ ಸಿಚುಯೇಷನ್ ಇದೆ ಈಗ. ಏನು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಯಾರನ್ನು ಮಾಡಬೇಕು ಏನು ಅನ್ನುವಂಥದ್ದು. ಹಾಗಾಗಿ ಮೊದಲ ಆರಂಭದಲ್ಲಿ ಏನು ಆಗಿತ್ತು ಒಪ್ಪಂದ ಅಂತ ಹೇಳ್ತಾ ಇರುವಂಥದ್ದು ಒಂದು ಕಡೆ, ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಒಂದು ಕಡೆ, ಇವೆಲ್ಲದಕ್ಕೂ ಸಾಕ್ಷೀಭೂತರಾಗಿರುವಂಥವರು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಇತರೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರು ಇರುವ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಅವರ ಮುಂದೆ ಚರ್ಚೆ ಮಾಡಿ, ಜೊತೆಗೆ ಅವ್ರದ್ದೇ ಸಮ್ಮುಖದಲ್ಲಿ ಈ ಕಡೆಯಿಂದ ಹೈಕಮಾಂಡಿಂದ ಕಾಲು ಹೋಗುತ್ತೆ. CM DCM ಬರ್ತಾರೆ. ಡಿಸೆಂಬರ್ 1, 2 ಅವತ್ತಿಗೆ ಕಾಲು ಹೋಗುತ್ತೆ, ಬರ್ತಾರೆ. ಅವರ ಸಮ್ಮುಖದಲ್ಲೇ ಒಂದು ತೀರ್ಮಾನ ಆದರೆ ಅದು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಈ ತನಕ ಹೈಕಮಾಂಡ್ ಮನಸ್ಥಿತಿ ಇರುವಂಥದ್ದು. ಮತ್ತು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆದರೆ ಸೋನಿಯಾ ಗಾಂಧಿ ಹೇಳಿದರೆ ಇಬ್ಬರೂ ನಾಯಕರು ಕೇಳ್ತಾರೆ ಅನ್ನುವಂತಹ ವಿಶ್ವಾಸ, ಭರವಸೆ ಇರುವ ಕಾರಣಕ್ಕೋಸ್ಕರ
ಅದಕ್ಕೋಸ್ಕರ ಅವರ ಸಮ್ಮುಖದಲ್ಲಿ ಈ ಸಭೆ ಮಾಡಲಿಕ್ಕೆ ನಿರ್ಧಾರ ಆಗಿರುವಂಥದ್ದು. ಮತ್ತು ಬ್ರೀಫಿಂಗ್ ಕೊಡೋದ್ರ ಜೊತೆಗೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೂ ಕೂಡ ಸೋನಿಯಾ ಗಾಂಧಿ ಅವರು ಒಂದು ರೀತಿಯಲ್ಲಿ ಆ ಸಂದರ್ಭಕ್ಕೆ ಸಹಾಯ ಆಗ್ತಾರೆ, ಈಸಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಅವರ ಸಮ್ಮುಖದಲ್ಲಿ ಸಭೆಯನ್ನು ಏರ್ಪಾಟು ಮಾಡಿರುವಂಥದ್ದು. ಆ ಸಭೆಯಲ್ಲಿ ರಾಹುಲ್ ಗಾಂಧಿಯೂ ಇರ್ತಾರೆ. ಎಲ್ಲರೂ ಚರ್ಚೆ ಆಗಿ ಇವರನ್ನು ಕರೆಸಿ ಒಂದು ಸಂದೇಶವನ್ನು ಕೂಡ ಏನು ಮಾಡ್ತೀವಿ, ಏನು ಮಾಡಬೇಕು, ಅಥವಾ ಏನು ಆಲ್ಟರ್ನೇಟಿವ್ ಏನಿದೆ ಅನ್ನುವಂಥ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಚರ್ಚೆ ಮಾಡ್ತಾರೆ. ಮಂಜು, ಇದೀಗ ಮೀಟಿಂಗ್ ಇರೋದು ಭಾನುವಾರ, ಹಾಗಾಗಿ ಅದರ ಮಧ್ಯೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಈಗ ಇರುವಂತ ಕುತೂಹಲ. ಅಂದ್ರೆ ಈಗಲೂ ಕೂಡ ಈ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಆಗಿರಬಹುದು, ಸಿದ್ದರಾಮಯ್ಯನವರು ಒತ್ತಡ ಹೇರುವಂತ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಯಾಕಂತಂದ್ರೆ DK ಸುರೇಶ್ ಅವರು ಈಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿರೋದು. ಸೊ ಅದರ ಹಿಂದಿನ ಲೆಕ್ಕಾಚಾರಗಳು ಏನೆಲ್ಲ ಆಗ್ತಾ ಇದೆ ಅಂತ ಯಾವ ಅವಕಾಶವನ್ನೂ ಕೂಡ ಯಾವ ರಾಜಕಾರಣಿಯೂ ಬಿಡೋದಿಲ್ಲ. ಯಾಕಂದರೆ ಒಬ್ಬ ರಾಜಕಾರಣಿಗೆ ಮಂತ್ರಿ ಆಗಬೇಕು ಅಂತ ಇದ್ದರೆ ಇನ್ನೊಬ್ಬರಿಗೆ ಈಗ DCM ಆಗಿರೋರಿಗೆ CM ಆಗಬೇಕು ಅನ್ನುವಂಥದ್ದು ಇರುತ್ತೆ, ಈಗ CM ಆಗಿರೋರಿಗೆ ಮುಂದುವರಿಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಇಂಥ ಹೊತ್ತಲ್ಲಿ ಯಾವ ಅವಕಾಶವನ್ನು ಕೂಡ ಯಾರೂ ಬಿಡೋದಿಲ್ಲ. ಒತ್ತಡವನ್ನು ನಾನಾ ರೀತಿಯಲ್ಲಿ ಏರಲಿಕ್ಕೆ ಶುರುವಾಗುತ್ತೆ. ಈಗ DK ಶಿವಕುಮಾರ್ ತೆಗೆದುಕೊಳ್ಳಿ, ದೇಶಾದ್ಯಂತ ಅವ್ರಿಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅಥವಾ ಈ ಗಾಂಧಿ ಕುಟುಂಬಕ್ಕೆ ಯಾರ್ಯಾರು ಆಪ್ತರಿದ್ದಾರೆ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿ ಮಾತುಕತೆ ಮಾಡ್ತಾ ಇದ್ದಾರೆ, ನನ್ನ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅವರು ಕೂಡ ಅವರ ಏನು ಶಾಸಕರು, ಸಂಸದರು ಅವರೆಲ್ಲರೂ ಕೂಡ ಅವರು ಮತ್ತೊಂದು ರೀತಿಯಲ್ಲಿ ಒತ್ತಡವನ್ನು ಏರುವಂಥ ಕೆಲಸ ಆಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ಪರಿಚಯ ಇರುವಂಥವ್ರಿಗೆ ಮತ್ತು ಅವ್ರ ಗಾಡ್ ಫಾದರ್ಗಳು ಇಲ್ಲಿ ಡೆಲ್ಲಿಯಲ್ಲಿ ಯಾರ್ಯಾರು ಅವರವರ ಪರವಾಗಿ ಲಾಬಿ ಮಾಡ್ತಾ ಇರ್ತಾರೆ ಅಂಥವ್ರನ್ನು ಹಿಡಿದು ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಬೇರೆ ಸ್ಥಾನಕ್ಕೆ ಹೋಗಲಿಕ್ಕೆ ಆ ಲಾಬಿ ಮುಂದುವರಿಯುತ್ತೆ ಮತ್ತು ಆ ಒತ್ತಡ ತಂತ್ರಗಾರಿಕೆಯು ಕೂಡ ಮುಂದುವರೆದೇ ಒರೆಯುತ್ತೆ ಅನ್ನುವಂಥದ್ದನ್ನು ನಾವು ಈಗ ಈ ಕ್ಷಣಕ್ಕೆ ದೆಹಲಿಯಲ್ಲಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.